ಕಾಂಗ್ರೆಸ್ ಪಾಲಿಗೆ ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಸರಣಿ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸುವ ಕೂಗು ಮೊಳಗಿದೆ. ಇಲ್ಲಿ ಅಣ್ಣನ ಪಾಲಿಗೆ ತಂಗಿಯೇ ಪ್ರತಿಸ್ಪರ್ಧಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾಗುತ್ತಾ ನಾಯಕತ್ವ. ಪ್ರಿಯಾಂಕಾಗೆ ಪಟ್ಟ ಕಟ್ಟಲು ಹಲವರ ಹಠ. ರಾಹುಲ್ ಗಾಂಧಿ ಬಿಜೆಪಿಗರ ಪಾಲಿನ ಪಪ್ಪು, ಕಾಲು ಇಟ್ಟಲೆಲ್ಲ ಸೋಲು. ಸಾಲು ಸಾಲು ಸೋಲು ಕಂಡ ಕಾಂಗ್ರೆಸ್ ಯುವರಾಜನಿಗೆ ಪಟ್ಟಾಭಿಷೇಕ ಬೇಡವೇ ಬೇಡ ಅನ್ನೋ ಕೂಗು ಮೊಳಗಿದೆ. ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಕಾಂಗ್ರೆಸ್ ಶಾಸಕರೇ ಹಠಕ್ಕೆ ಬಿದ್ದಿದ್ದಾರೆ. ಹೌದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೇನೆ ಹಾಗೆ. ಸೇಠ್ ಇಂದಿರಾ ಗಾಂಧಿಯನ್ನೇ ಹೋಲುವ ಮೊಮ್ಮಗಳನ್ನ ಕಂಡ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ವಿಶ್ವಾಸ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ನಾಯಕತ್ವದ ಹೊಣೆ ನೀಡಬೇಕು ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ರಾಹುಲ್ ಹಠಾವು, ಪ್ರಿಯಾಂಕಾ ಲಾವೋ ಸದ್ದು ಜೋರಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಿದ್ದಾರೆ. ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕ್ವಿಮ್ ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಬೆನ್ನಲ್ಲೇ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಉತ್ತರ ಪ್ರದೇಶದ ಸರಹಣಪುರ ಸಂಸದ ಇಮ್ರಾನ್ ಮಸೂದ್ ಕೂಡ ಮೊಕ್ವಿಮ್ ಅಭಿಪ್ರಾಯಕ್ಕೆ ಜೈ ಎಂದಿದ್ದಾರೆ. ಅಜ್ಜಿಯಂತೆ ಮೊಮ್ಮಗಳು ಅಂತ ಮರೆಯದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಭಾರತೀಯತೆ ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಕ ತಿರುಗೇಟು ನೀಡಬೇಕು. ಈ ಹಿಂದೆ ಇಂದಿರಾ ಗಾಂಧಿ ರೀತಿ ಪ್ರತ್ಯುತ್ತರ ನೀಡಬೇಕು ಅಂದ್ರೆ ಅದಕ್ಕೆಲ್ಲ ಅವರ ಮೊಮ್ಮಗಳು ಪ್ರಿಯಾಂಕಾ ವಾದ್ರಾನೇ ಕರೆಕ್ಟ್ ಅಂತಿದ್ದಾರೆ. ಆ ಮೂಲಕ ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟು ನೀಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳುತ್ತಿದೆ. ಕೇಂದ್ರ ಅದಕ್ಕೆ ಪ್ರತ್ಯುತ್ತರ ನೀಡುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಹುಲ್ ಗಾಂಧಿ ಇಂತಹ ವಿಷಯವನ್ನ ಪ್ರಸ್ತಾಪಿಸುತ್ತಿಲ್ಲ. ಬದಲಿಗೆ ವೋಟ್ ಚೋರಿ ವಿಷಯವನ್ನೇ ಹಿಡಿದು ಎಳೆದಾಡುತ್ತಿದ್ದಾರೆ. ಇದುವೇ ನಾಯಕತ್ವ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಮಸೂದ್ ಪರೋಕ್ಷವಾಗಿ ಲೋಕಸಭೆಯಲ್ಲಿ ಕುಟುಕಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಲಿಗೆ ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಸರಣಿ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸುವ ಕೂಗು ಮೊಳಗಿದೆ. ಇಲ್ಲಿ ಅಣ್ಣನ ಪಾಲಿಗೆ ತಂಗಿಯೇ ಪ್ರತಿಸ್ಪರ್ಧಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾಗುತ್ತಾ ನಾಯಕತ್ವ. ಪ್ರಿಯಾಂಕಾಗೆ ಪಟ್ಟ ಕಟ್ಟಲು ಹಲವರ ಹಠ. ರಾಹುಲ್ ಗಾಂಧಿ ಬಿಜೆಪಿಗರ ಪಾಲಿನ ಪಪ್ಪು, ಕಾಲು ಇಟ್ಟಲೆಲ್ಲ ಸೋಲು. ಸಾಲು ಸಾಲು ಸೋಲು ಕಂಡ ಕಾಂಗ್ರೆಸ್ ಯುವರಾಜನಿಗೆ ಪಟ್ಟಾಭಿಷೇಕ ಬೇಡವೇ ಬೇಡ ಅನ್ನೋ ಕೂಗು ಮೊಳಗಿದೆ. ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಕಾಂಗ್ರೆಸ್ ಶಾಸಕರೇ ಹಠಕ್ಕೆ ಬಿದ್ದಿದ್ದಾರೆ. ಹೌದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೇನೆ ಹಾಗೆ. ಸೇಠ್ ಇಂದಿರಾ ಗಾಂಧಿಯನ್ನೇ ಹೋಲುವ ಮೊಮ್ಮಗಳನ್ನ ಕಂಡ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ವಿಶ್ವಾಸ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ನಾಯಕತ್ವದ ಹೊಣೆ ನೀಡಬೇಕು ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ರಾಹುಲ್ ಹಠಾವು, ಪ್ರಿಯಾಂಕಾ ಲಾವೋ ಸದ್ದು ಜೋರಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಿದ್ದಾರೆ. ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕ್ವಿಮ್ ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಬೆನ್ನಲ್ಲೇ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಉತ್ತರ ಪ್ರದೇಶದ ಸರಹಣಪುರ ಸಂಸದ ಇಮ್ರಾನ್ ಮಸೂದ್ ಕೂಡ ಮೊಕ್ವಿಮ್ ಅಭಿಪ್ರಾಯಕ್ಕೆ ಜೈ ಎಂದಿದ್ದಾರೆ. ಅಜ್ಜಿಯಂತೆ ಮೊಮ್ಮಗಳು ಅಂತ ಮರೆಯದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಭಾರತೀಯತೆ ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಕ ತಿರುಗೇಟು ನೀಡಬೇಕು. ಈ ಹಿಂದೆ ಇಂದಿರಾ ಗಾಂಧಿ ರೀತಿ ಪ್ರತ್ಯುತ್ತರ ನೀಡಬೇಕು ಅಂದ್ರೆ ಅದಕ್ಕೆಲ್ಲ ಅವರ ಮೊಮ್ಮಗಳು ಪ್ರಿಯಾಂಕಾ ವಾದ್ರಾನೇ ಕರೆಕ್ಟ್ ಅಂತಿದ್ದಾರೆ. ಆ ಮೂಲಕ ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟು ನೀಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳುತ್ತಿದೆ. ಕೇಂದ್ರ ಅದಕ್ಕೆ ಪ್ರತ್ಯುತ್ತರ ನೀಡುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಹುಲ್ ಗಾಂಧಿ ಇಂತಹ ವಿಷಯವನ್ನ ಪ್ರಸ್ತಾಪಿಸುತ್ತಿಲ್ಲ.
ಬದಲಿಗೆ ಓಟ್ ಚೋರಿ ವಿಷಯವನ್ನೇ ಹಿಡಿದು ಎಳೆದಾಡುತ್ತಿದ್ದಾರೆ. ಇದುವೇ ನಾಯಕತ್ವ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಮಸೂದ್ ಪರೋಕ್ಷವಾಗಿ ಲೋಕಸಭೆಯಲ್ಲಿ ಕುಟುಕಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಲಿಗೆ ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಸರಣಿ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸುವ ಕೂಗು ಮೊಳಗಿದೆ. ಇಲ್ಲಿ ಅಣ್ಣನ ಪಾಲಿಗೆ ತಂಗಿಯೇ ಪ್ರತಿಸ್ಪರ್ಧಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾಗುತ್ತಾ ನಾಯಕತ್ವ. ಪ್ರಿಯಾಂಕಾಗೆ ಪಟ್ಟ ಕಟ್ಟಲು ಹಲವರ ಹಠ. ರಾಹುಲ್ ಗಾಂಧಿ ಬಿಜೆಪಿಗರ ಪಾಲಿನ ಪಪ್ಪು, ಕಾಲು ಇಟ್ಟಲ್ಲೆಲ್ಲ ಸೋಲು. ಸಾಲು ಸಾಲು ಸೋಲು ಕಂಡ ಕಾಂಗ್ರೆಸ್ ಯುವರಾಜನಿಗೆ ಪಟ್ಟಾಭಿಷೇಕ ಬೇಡವೇ ಬೇಡ ಅನ್ನೋ ಕೂಗು ಮೊಳಗಿದೆ. ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಕಾಂಗ್ರೆಸ್ ಶಾಸಕರೇ ಹಠಕ್ಕೆ ಬಿದ್ದಿದ್ದಾರೆ. ಹೌದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೇನೆ ಹಾಗೆ. ಸೇಠ್ ಇಂದಿರಾ ಗಾಂಧಿಯನ್ನೇ ಹೋಲುವ ಮೊಮ್ಮಗಳನ್ನ ಕಂಡ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ವಿಶ್ವಾಸ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ನಾಯಕತ್ವದ ಹೊಣೆ ನೀಡಬೇಕು ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ರಾಹುಲ್ ಹಠಾವೋ, ಪ್ರಿಯಾಂಕಾ ಲಾವೋ ಸದ್ದು ಜೋರಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಿದ್ದಾರೆ. ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕುಯಿಮ್ ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಬೆನ್ನಲ್ಲೇ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಉತ್ತರ ಪ್ರದೇಶದ ಸರಹಣಪುರ ಸಂಸದ ಇಮ್ರಾನ್ ಮಸೂದ್ ಕೂಡ ಮೊಕುಯಿಮ್ ಅಭಿಪ್ರಾಯಕ್ಕೆ ಜೈ ಎಂದಿದ್ದಾರೆ. ಅಜ್ಜಿಯಂತೆ ಮೊಮ್ಮಗಳು ಅಂತ ಮರೆಯದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಭಾರತೀಯತೆ ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಕ ತಿರುಗೇಟು ನೀಡಬೇಕು. ಈ ಹಿಂದೆ ಇಂದಿರಾ ಗಾಂಧಿ ರೀತಿ ಪ್ರತ್ಯುತ್ತರ ನೀಡಬೇಕು ಅಂದ್ರೆ ಅದಕ್ಕೆಲ್ಲ ಅವರ ಮೊಮ್ಮಗಳು ಪ್ರಿಯಾಂಕಾ ವಾದ್ರಾನೇ ಕರೆಕ್ಟ್ ಅಂತಿದ್ದಾರೆ. ಆ ಮೂಲಕ ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟು ನೀಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳುತ್ತಿದೆ. ಕೇಂದ್ರ ಅದಕ್ಕೆ ಪ್ರತ್ಯುತ್ತರ ನೀಡುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಹುಲ್ ಗಾಂಧಿ ಇಂತಹ ವಿಷಯವನ್ನ ಪ್ರಸ್ತಾಪಿಸುತ್ತಿಲ್ಲ. ಬದಲಿಗೆ ಓಟ್ ಚೋರಿ ವಿಷಯವನ್ನೇ ಹಿಡಿದು ಎಳೆದಾಡುತ್ತಿದ್ದಾರೆ. ಇದುವೇ ನಾಯಕತ್ವ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಮಸೂದ್ ಪರೋಕ್ಷವಾಗಿ ಲೋಕಸಭೆಯಲ್ಲಿ ಕುಟುಕಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಲಿಗೆ ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಸರಣಿ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುರ್ಚಿಯಲ್ಲಿ ಬೇರೊಬ್ಬರನ್ನ ಕೂರಿಸುವ ಕೂಗು ಮೊಳಗಿದೆ. ಇಲ್ಲಿ ಅಣ್ಣನ ಪಾಲಿಗೆ ತಂಗಿಯೇ ಪ್ರತಿಸ್ಪರ್ಧಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾಗುತ್ತಾ ನಾಯಕತ್ವ. ಪ್ರಿಯಾಂಕಾಗೆ ಪಟ್ಟ ಕಟ್ಟಲು ಹಲವರ ಹಠ. ರಾಹುಲ್ ಗಾಂಧಿ ಬಿಜೆಪಿಗರ ಪಾಲಿನ ಪಪ್ಪು, ಕಾಲು ಇಟ್ಟಲ್ಲೆಲ್ಲ ಸೋಲು. ಸಾಲು ಸಾಲು ಸೋಲು ಕಂಡ ಕಾಂಗ್ರೆಸ್ ಯುವರಾಜನಿಗೆ ಪಟ್ಟಾಭಿಷೇಕ ಬೇಡವೇ ಬೇಡ ಅನ್ನೋ ಕೂಗು ಮೊಳಗಿದೆ. ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಕಾಂಗ್ರೆಸ್ ಶಾಸಕರೇ ಹಠಕ್ಕೆ ಬಿದ್ದಿದ್ದಾರೆ. ಹೌದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೇನೆ ಹಾಗೆ. ಸೇಠ್ ಇಂದಿರಾ ಗಾಂಧಿಯನ್ನೇ ಹೋಲುವ ಮೊಮ್ಮಗಳನ್ನ ಕಂಡ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ವಿಶ್ವಾಸ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ನಾಯಕತ್ವದ ಹೊಣೆ ನೀಡಬೇಕು ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ರಾಹುಲ್ ಹಠಾವೋ, ಪ್ರಿಯಾಂಕಾ ಲಾವೋ ಸದ್ದು ಜೋರಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಿದ್ದಾರೆ. ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕುಯಿಮ್ ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಬೆನ್ನಲ್ಲೇ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಉತ್ತರ ಪ್ರದೇಶದ ಸರಹಣಪುರ ಸಂಸದ ಇಮ್ರಾನ್ ಮಸೂದ್ ಕೂಡ ಮೊಕುಯಿಮ್ ಅಭಿಪ್ರಾಯಕ್ಕೆ ಜೈ ಎಂದಿದ್ದಾರೆ. ಅಜ್ಜಿಯಂತೆ ಮೊಮ್ಮಗಳು ಅಂತ ಮರೆಯದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಭಾರತೀಯತೆ ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಕ ತಿರುಗೇಟು ನೀಡಬೇಕು. ಈ ಹಿಂದೆ ಇಂದಿರಾ ಗಾಂಧಿ ರೀತಿ ಪ್ರತ್ಯುತ್ತರ ನೀಡಬೇಕು ಅಂದ್ರೆ ಅದಕ್ಕೆಲ್ಲ ಅವರ ಮೊಮ್ಮಗಳು ಪ್ರಿಯಾಂಕಾ ವಾದ್ರಾನೇ ಕರೆಕ್ಟ್ ಅಂತಿದ್ದಾರೆ. ಆ ಮೂಲಕ ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟು ನೀಡಿದ್ದಾರೆ.
ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳುತ್ತಿದೆ. ಕೇಂದ್ರ ಅದಕ್ಕೆ ಪ್ರತ್ಯುತ್ತರ ನೀಡುತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ರಾಹುಲ್ ಗಾಂಧಿ ಇಂತಹ ವಿಷಯವನ್ನ ಪ್ರಸ್ತಾಪಿಸುತ್ತಿಲ್ಲ. ಬದಲಿಗೆ ವೋಟ್ ಚೋರಿ ವಿಷಯವನ್ನೇ ಹಿಡಿದು ಎಳೆದಾಡುತ್ತಿದ್ದಾರೆ. ಇದುವೇ ನಾಯಕತ್ವ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಮಸೂದ್ ಪರೋಕ್ಷವಾಗಿ ಲೋಕಸಭೆಯಲ್ಲಿ ಕುಟುಕಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.